ಇದ್ದಾಳೆ. ಹೌದು. ಈ ಶಿಷ್ಯನ ಮದುವೆ ಆಗಂತ ನನ್ನ ಜೀವ ತಿಂತಾನೆ. ಅವನ ಕರ್ಮ ಬೆಳಗ್ಗೆ ಜಾವಕಂತ ಬಲತ್ಕಾರಪ್ಪ. ಆದ್ರೆ ಇವ್ರು ಯಾರನ್ನು ಮದುವೆ ಆಗಂತ ನನ್ನ ಮನಸ್ಸಿಲ್ಲ. ಯಾಕೆ? ನನ್ಗೆ ಇತ್ತೀಚೆಗೆ ಒಂದು ವಿಷಯ ಗೊತ್ತಾಯ್ತು. ಎಂತ ರಾಜಿ? ಈ ಅರಮನೆಯಲ್ಲಿ ಒಬ್ಬರು ನನ್ನ ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇದ್ದಾರಂತೆ. ಎಷ್ಟು ಬಾರಿ ನನ್ನ ಎದುರಿಗೆ ಅವರ ಎದುರಿಗೆ ನಾನು ಇದು ಹೋದರೂ ಕೂಡ ತನ್ನ ಮನಸ್ಸಿನ ಭಾವನೆಯನ್ನು ನನ್ನೆದುರಿಗೆ ಹೇಳಿಕೊಳ್ಳಲಾಗದೆ ತೊಳಲಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಿಯಾದ್ರೂ ನಾನು ಅವರ ಪ್ರೀತಿಯನ್ನು ಸ್ವೀಕರಿಸಲಿಲ್ಲ ಅಂತಾದ್ರೆ ಹುಚ್ಚಿಡಿದು ಮಾನಸಿಕವಾಗಿ ಊರೂರು ತಿರುಗುವಂತ ಸ್ಥಿತಿ ಹಾಗಾಗಿ ಇವತ್ತು ನಾನು ಅವರ ಪ್ರೀತಿಯನ್ನು ಒಪ್ಪಿಕೊಳ್ತೇನೆ. ನನ್ಗೆ ಈ ವೈಕುಂಠ ಅಂದ್ರೆ ಇಷ್ಟ. ರಾಜವೈದ್ಯರು ಬನ್ನಿಯಪ್ಪ ಬನ್ನಿ. ಎಂತ ಇಲ್ಲ ಕಸ ಕಸ ಹಾಗಂತ ನನ್ಗೆ ಈ ವೈಕುಂಠ ಹೆಡ್ಡ ದಡ್ಡ ಅಂತ ಗೊತ್ತುಂಟು. ಆದ್ರೆ ಇವನು ಪ್ರೀತಿಯಲ್ಲಿ ಕಲ್ಮಶ ಎನ್ನುವುದಿಲ್ಲ. ಹಾಗಾಗಿ ನನಗೆ ಇವನು ಇಷ್ಟ. ಆದ್ರೆ ನನಗೆ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು. ಹೇಳು. ಓ ವಾಸುವಣ್ಣ, ಇಲ್ಲ 2 ಬಾರಿ ಆದ್ರೆ ಏನು ಆಗುದಿಲ್ಲ. 3 ಬಾರಿ ಆದ್ರೆ ಉಳಿಯುವುದೇ ಇಲ್ಲ. ಬರೀದಿರ್ಬೇಡ. ಅಯ್ಯಪ್ಪ ಈಗ ಸರಿ ಕಸಲ್ಲ ಅದ ಸರಿ. ಅಯ್ಯಪ್ಪ ವಾಸು ಅಣ್ಣ ಅಂತೂ ನೀನೀಗ ಅವನು ಬಯಸಿದೆ, ಅವನು ಮದುವೆ ಆಗ್ತದೆ ಅಂತ ಆಯ್ತು. ಹೌದು. ನನಗೆ ಅದು ಮನುಷ್ಯ ಆದರೂ ಆಸೆ ಪಡೋ ಸಹಜ. ಎಲ್ಲವೂ ಸಿಗ್ತದೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಅದಕ್ಕೆ ಹೇಳುದಲ್ವ ಹಣೆಯ ಬರ ಅಂತ ಹೇಳುದು. ಹರೇಣಾಪಿ ಬ್ರಹ್ಮಣಾಪಿ ಸುರೇರಪಿ ಲಲಿತಾಲಿಖಿತಾರೇಕಂ ಪರಿಮಾಶ್ಚಮನ ಶಕ್ಯತೆ ಅಂತ ಹೇಳಿದ್ದಾರೆ. ಬೆಳಗಿನ ಜೀವನದಲ್ಲಿ ಎಂತ ಶ್ಲೋಕ ಹಾಕಿ ಮಾತಾಡಿಬಿಟ್ಟು ಲೆಕ್ಕ ಅಂತ ಬೇರೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಲೆಕ್ಕ ಮಾತಾಡ್ಬೇಕು ನಾವು, ಹಾಗಿರ್ಬಾರ್ದು. ಯಾಕೆ ಹೇಳಿದ್ದಾನು? ಬರೆದಂತ ಬ್ರಹ್ಮನಿಗೂ ಸಹ ಮತ್ತೆ ಹಣೆ ಬರವನ್ನು ಬದಲು ಮಾಡ್ಲಿಕ್ಕೆ ಆಗುದಿಲ್ಲ ಹೇಳುದು ಉದಾಹರಣೆ ಕೊಟ್ಟಿತ್ತು. ಹಾಗೆ ನಿನ್ಗೆ ಅರ್ಥ ಆಯ್ತಾ? ಅಯ್ಯೋ, ನಮ್ಮಲ್ಲಿ ಇಂತ ದೊಡ್ಡ ದೊಡ್ಡ ಶಬ್ದ ಎಲ್ಲ ಅರ್ಥ ಆಗುದು ನಿಮಗೆ ಮಾತಿದೆ ಯಾವಾಗಲೂ ಗೊತ್ತಾಯ್ತಾ? ಕಾರಮ್ಮ ನಿನಗೆ ಅರ್ಥ ಆಗ್ಲಿಕ್ಕೆ ಹೇಳತ್, ನನಗೆ ಅರ್ಥ ಸರಿ ಗೊತ್ತಿಲ್ಲ. ಯಾರ ಮಗನ ಮಾಡುತ್ತೀರ? ಇರ್ಲಿ, ಅಂತೂ ನೀನು ಆಸೆ ಪಟ್ಟಿದ್ದೀಯಾ, ಅದರಂತೆ ಅವನು ಮದುವೆ ಆಗು. ಕಾಡಿಗೆ ಹೋಗ್ಬೇಕು ಅಂತ ಆಸೆ ಅಲ್ವಾ? ಸರಿ, ನನ್ನ ಮನೆಯೇ ಉಂಟು ಕಾಡಲ್ಲಿ, ಅಲ್ಲೇ ಕಳಿಸ್ತೇನೆ. ಆ ವ್ಯವಸ್ಥೆ ಮಾಡುವ. ಮಗು ವಾಸು ಹಾರಿಸಿಬಿಡುವ. ಮಾತಿಗೆ ಹೇಳಿದ್ದ ಅದಲ್ಲ. ನಾನಂತೂ ಮದುವೆ ಆಗ್ತೇನಲ್ಲ, ನನಗೂ ಒಂದು ಆಸೆ ಉಂಟಪ್ಪ. ನೀನು ಒಳ್ಳೆ ಹುಡುಗಿಯನ್ನು ನೋಡು, ಮದುವೆ ಆಗು. ಅದು ಎಷ್ಟೇ ಖರ್ಚಾಗಲಿ ಅರ್ಧ ಖರ್ಚು ನಂದೇ. ಮಚ್ಚಾಲ ಮಾಡ್ರು ಮಾಡಿದೆ ನಾನು. ನನಗೂ ಮದುವೆ ಆಗ್ಬೇಕು ಅಂತ ಆಸೆ ಉಂಟು, ಆದ್ರೆ ಈಗಲ್ಲ. ನೀವು ಮದುವೆ ಆಗಿ ನೀನು ಅವಳಿಂದ ಒಂದು ಮಗು ಪಡೆದ ಮೇಲೆ ನಾನು ಮದುವೆ. ನಮಗೆ ಒಂದು 5 ವರ್ಷ ಮಕ್ಕಳು ಬೇಡ ನಾನೇ. ಹಾಗಾದ್ರೆ ನನಗಿನ್ನ 5 ವರ್ಷ ಮದುವೆ ಬೇಡ. ನಮಗ್ ಮಕ್ಕಳಾವುದಕ್ಕೂ ನಿನಗೆ ಮದುವೆ ಆಗೋಕೆ ಅಂತ ಸಂಬಂಧವಪ್ಪ? ನಿನ್ನ ಗಂಡಸ್ತನ ಪರೀಕ್ಷೆ ಆದ ಮೇಲೆ ನನ್ನ ಮದುವೆ. ಬರುವ ವರ್ಷ ತಂಗಿಯರ ಸರಮನೆಗೆ ಹಾಕಿದ್ದೇನೆ. ರಾಜಲಾಂಛನ